ಮಾರ್ನಿಂಗ್ ನಮ್ಮ ಟ್ರಿಪ್ಪಿನ ಇದು ಕೊನೆಯ ದಿನ, ಹಾಗಾಗಿ ಟೀ ಕುಡಿಯೋಣ ಅಂತ ಬಂದ್ವಿ. ಬೆಳಗ್ಗೆ ಎದ್ದಿದ್ದೀವಿ, ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. 5:35ಕ್ಕೆ ಟ್ರೈನ್ ಇದೆ, ಈಗ 5 ಗಂಟೆ. ಸೊ ಒಳ್ಳೆ ನಿದ್ದೆ ಆಯಿತು, ಸ್ನಾನ ಎಲ್ಲ ಆಯಿತು. ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೊರಟಿದ್ದೀವಿ. ಈಗ ಟ್ರೈನಲ್ಲಿ ಡೆಲ್ಲಿಗೆ ಹೊರಟಿದ್ವಿ. ನಮ್ಮ ನಿಮಿಷ ಅಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೊತಿದ್ದಾನೆ ಹಾಸ್ಕೊಂಡು. ಇವಾಗ ಒಂದು ಸ್ವಲ್ಪ ದಮ್ಮಕೊಂಡ್ರೆ 11:15ಗೆ ನಾವು ಡೆಲ್ಲಿಗೆ ರೀಚ್ ಆಗ್ತೀವಿ. ನಿದ್ದೆ ಆಯಿತು, ಇನ್ನೇನು ನಾವು ಡೆಲ್ಲಿ ರೀಚ್ ಆಗ್ತಾ ಇದ್ದೀವಿ. ಬಹುಶಃ 3 ದಿನದಿಂದ ಇಷ್ಟೊಂದು ಒಳ್ಳೆ ನಿದ್ದೆ ಆಗೇ ಇರಲಿಲ್ಲ ಅನ್ಸುತ್ತೆ. ಇವತ್ತೊಂದು ಒಳ್ಳೆ ನಿದ್ದೆ ಆಯಿತು. ಏನಂತ ಅನ್ಮೇಶ್? ಹೌದು, ಒಳ್ಳೆ ನಿದ್ದೆ. AC ಬಿಡುತ್ತೆ, ಅದಕ್ಕೆ ಹೊತ್ಕೊಂಡು ಮಲ್ಕೊಂಡಿದ್ದು. ಈಗ ಎದ್ದಿದ್ದೀವಿ, ಈಗ ಒಂದು 10 ನಿಮಿಷದಲ್ಲಿ ಡೆಲ್ಲಿ ರೀಚ್ ಆಗ್ತೀವಿ. ಇಲ್ಲಿಗೆ ಬಂದು ರೀಚ್ ಆಗಾಯಿತು. ಇವಾಗ ಎಲ್ಲರೂ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಡು ಏನಾದ್ರು ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕು. ಈಗ ತಾನೇ ಲಗೇಜ್ ರೂಮಲ್ಲಿ ಇಟ್ಟಿದ್ದೀವಿ. ಡೆಲ್ಲಿಲಿ ಏನೇನು ಸುತ್ತಾಡ್ಬೋದು, ಏನೇನು ನೋಡ್ಬೋದು ಈ ಒಂದು 4 to 5 ಅವರ್ಸಲ್ಲಿ ನೋಡೋಣ. ತಾನೇ ಆಟೋಯಿಂದ ಇಳ್ಕೊಂಡು ಕಾನಟ್ ಪ್ಯಾಲೇಸಿಗೆ ಬಂದ್ವಿ. ಇಲ್ಲಿ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ನೋಡಿ ಏನಾದರೂ ತಿನ್ನಬೇಕು. ನಮ್ಮ ಕರ್ನಾಟಕದೊಂದು ರೆಸ್ಟೋರೆಂಟ್ ಇದೆ, ಮತ್ತು ಸರವಣ ಭವನ್ ಇದೆ. ಯಾರು ನೋಡ್ಕೊಂಡು ಏನಾದ್ರು ತಿನ್ಕೊಂಡು ಜೈ ಅನ್ಸೋದು. ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಒಂದು ಸಲ ಬಂದಿದ್ವಿ ಲಾಸ್ಟ್ ಟೈಮ್. ಚೆನ್ನಾಗಿದೆ, ಅದಕ್ಕೆ ಸೌತ್ ಇಂಡಿಯನ್ ಥಾಲಿ ತೊಗೊಳ್ಳೋಣ ಅಂತಲೇ ಬಂದಿದ್ವಿ. ನಮ್ಮ ಊಟ ಬೇಕೇ ಬೇಕು, ಸಾಕಾಗ್ಬಿಟ್ಟಿದೆ. ಆಲೂ ಪರಾಟ, ಚೋಲೆ ಬತ್ತಿರ ತಿಂದು ಬೇಜಾರು ಹೊಡಿದೆ. ಅದಕ್ಕೆ ಸೌತ್ ಇಂಡಿಯನ್ ಥಾಲಿ ತೊಗೊಳ್ಳೋಣ ಅಂತ ಜೈ ಅನ್ಸೋದು. ನಮ್ಮ ಸೌತ್ ಇಂಡಿಯನ್ ಥಾಲಿ ಬಂದೇ ಬಿಡ್ತು, ಬಾರಿಸ್ಬಿಟ್ಟದೆ. ಸಾಕಾಗ್ಬಿಟ್ಟಿತ್ತು ಆಲೂ ಪರೋಟ ಎಲ್ಲ ತಿಂದು. ಜೈ ಅನ್ಸೋದು. ಅಮೃತ ಸಿಕ್ಬಿಡ್ತು 4 ತಿಂದಿಂದ. ಅವನೇನೋ ಟೀ ತಗೋತಾನೆ, ನಮಗಂತೂ ಕಾಫಿ ಇಲ್ಲದೆ ಅಂತೂ ಇರೋಕ್ಕಾಗಲ್ಲ. ಫಿಲ್ಟರ್ ಕಾಫಿ. ಅಮೃತ ಸಿಕ್ಬಿಡ್ತು. ಸಾಕಾಗಿತ್ತು. ಒಂದು ರೆಕಮೆಂಡೇಶನ್ ಏನು ಅಂತ ಹೇಳಿದ್ರೆ, ಡೆಲ್ಲಿಗೆ ಏನಾದ್ರು ಬಂದಾಗ ಸಾಗರ್ ರತ್ನ ಕಾನೆಟ್ ಪ್ಯಾಲೇಸಲ್ಲಿದೆ, ಬನ್ನಿ. ನಮ್ಮ ಸೌತ್ ಇಂಡಿಯನ್ ಡಿಶಸ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೆ ಹೆಂಗಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ನಮಗೂ 4-5 ದಿನದಿಂದ ಈ ಮೈದಾ ಗೋಧಿ ತಿಂದು ನಮ್ಗೆ ಒಂದು ಒಳ್ಳೆ ಅನ್ನ ಸಿಕ್ಕಿರಲಿಲ್ಲ. ಸಖತ್ತಾಗಿತ್ತು ಊಟ, ಮಾತ್ರ ಹೇಳಂಗೆ ಇಲ್ಲ, ಮಾತೇ ಇಲ್ಲ. ಬಟ್ ಅದು ಚೂರು ಕಾಸ್ಟ್ಲಿ. ಏನಾಗ್ಬಿಟ್ರೆ ನಮ್ಮ ಫಿಲ್ಟರ್ ಕಾಫಿ ಮೇನ್ ಆಗ್ತಿರುತ್ತೆ, ಅದಕ್ಕಿಂತ ಬೇಕಾ ಇನ್ನೇನಾದರೂ. ಬನ್ನಿ, ಅದೊಂದು ಮಸ್ಟ್ ಟ್ರೈ. ಅದ್ರ ಪಕ್ಕದಲ್ಲೇ ಯಾವುದಿದು ಅಂಗಡಿ ಹೆಸರು? ಬಿಕಾನೇರ್ ವಾಲಾ. ಅಲ್ಲೂ ಸ್ನ್ಯಾಕ್ಸ್ ಇದೆ, ಪಕ್ಕದಲ್ಲಿ ಹಲ್ದಿರಾಮ್ಸ್ ಇದೆ. ಏನು ಬೇಕಾದರೂ ಇಲ್ಲಿ ಶಾಪಿಂಗ್ ಮಾಡೋದು. ಆಮೇಲೆ ಆಪೋಸಿಟ್ ಸೈಡಲ್ಲಿ ಹ್ಯಾಂಡ್ಲೂಮ್ ಅಂಗಡಿಗಳೆಲ್ಲ ಇವೆ, ಹಾಗಾಗಿ ಸಿಗೋದು. ಈ ಬಟ್ಟೆ ಬೀಡ ತಿಂತಿದ್ದಾನೆ, ನಾನು ತಿಂತಾಯಿಲ್ಲ. ಕಾನೆಟ್ ಪ್ಯಾಲೇಸ್ಗೆ ಬಂದುಬಿಟ್ರೆ ನಿಮಗೆ ಎಲ್ಲವೂ ಸಿಗೋದೆ. ಮೆಕ್ಡೊನಾಲ್ಡ್ಸು, ಪಿಜ್ಜಾ ಹಟ್ಟು, ಜೊತೆಗೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಎಲ್ಲ ಅಂತ ಜಾಗ ಎಲ್ಲವೂ ಇಲ್ಲೇ ಇದೆ. ಹಾಗಾಗಿ ಬಂದಾಗ ಕಾನೆಟ್ ಪ್ಯಾಲೇಸ್ ಮಿಸ್ ಮಾಡಬೇಡಿ. ಇವಾಗ ನಾವು ಊಟ ಮಾಡಿಕೊಂಡು ಇಂಡಿಯಾ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಆಗಲೇ ಟೈಮು 3 ಗಂಟೆ. ಇಂಡಿಯಾ ಗೇಟಿಗೆ ಬಂದೇ ಬಿಟ್ವಿ. ನೋಡಿ, ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರು ಕಾಣ್ತಾ ಇದ್ದಾರೆ. ಅದು ಸುಭಾಷ್ ಚಂದ್ರ ಬೋಸ್ನ ಪುತ್ಥಳಿ ಏನಿದೆ, ಅದು ಕೂಡ ನಮ್ಮ ಕನ್ನಡಿಗನ ಕೊಡುಗೆ. ಅದೇ ಅರುಣ್ ಯೋಗಿರಾಜ್. ಎಸ್, ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರತಕ್ಕಂತಹ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪುತ್ಥಳಿ. ಅಲ್ಲಿಂದ ಮುಂದೆ ಒಂದು ನ್ಯಾಷನಲ್ ವಾರ್ ಮ್ಯೂಸಿಯಂ ಇದೆ. ಹೌದೌದು, ಅಲ್ಲಿ ಮುಂದೆ ಅಲ್ಲಿ ನ್ಯಾಷನಲ್ ವಾರ್ ಮ್ಯೂಸಿಯಂ ಇದೆ. ಇಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮರಣ ಹೊಂದಂತಹ ಯೋಧರ ಸ್ಮರಣಿಕೆ ಅಲ್ಲಿದೆ. 2021ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಇದನ್ನು ಇನಾಗ್ರೇಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇದು ಉದ್ದ 28 ಅಡಿ ಇದೆ, ಅಡ್ಡ 8 ಅಡಿ ಇದೆ. ನಮ್ಮ ಮೈಸೂರಿನ ಯೋಗಿರಾಜ್ ಅವರು ಕೆತ್ತನೆ ಮಾಡಿರೋದು. ಏನು ಚೆನ್ನಾಗಿದೆ ನೋಡಿ. ಭಯಂಕರ ಬಿಸಿಲಿದೆ. ತಾನೇ ಇಂಡಿಯಾ ಗೇಟ್ನ ಮುಗಿಸ್ಕೊಟ್ರು. ಇವಾಗ ಒಂದಷ್ಟು ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಆಟೋದವ್ರು ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಆಟೋದಲ್ಲೇ ಹೋಗ್ತಾ ಇದ್ದೀವಿ. 1-1.5 ಗಂಟೆ. ಈಗ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೆಮೋರಿಯಲ್ಗೆ ಬಂದಿದ್ದೀವಿ. ಅವರ ವಾಸ ಮಾಡ್ತಿದ್ದಂತಹ ಮನೆ. ಮ್ಯೂಸಿಯಂ ತುಂಬ ಚೆನ್ನಾಗಿದೆ. ಅವರು ಬಳಸ್ತಿದ್ದಂತಹ ವಸ್ತು ಎಲ್ಲ ಇದೆ. ಅಲ್ಲಿ ಒಳಗೆ ಫೋನ್ ಅಲ್ಲೋ ಇದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾರ್ ಇದೆ ಇಲ್ಲಿ, ನೋಡೋಣ ಬನ್ನಿ. ನೋಡಿ, ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಳಸ್ತಿದ್ದಂಥ ಕಾರ್. ನೋಡಿ, ಇದೇ ಪ್ರೈಮ್ ಮಿನಿಸ್ಟರ್ ಆಫೀಸು. ಇಲ್ಲೇ ತೆಗಿತಾ ಇದೆ. ಇದೇ ಪ್ರೈಮ್ ಮಿನಿಸ್ಟರ್ ಆಫೀಸು. ಇಲ್ಲಿ ನಮ್ಮ ಹೆಮ್ಮೆಯ ದೇವೇಗೌಡರು ಕೂಡ ರಾಗಿ ಮುದ್ದೆ ಊಟ ಮಾಡಿದಂಥ ಜಾಗ.
ರಾಗಿ ಮುದ್ದೆನ ತಿಂದಿದ್ರು. ರಾಷ್ಟ್ರಪತಿ ಭವನ್, ಓಲ್ಡ್ ಪಾರ್ಲಿಮೆಂಟ್ ಹೌದು ಮತ್ತು ನ್ಯೂ ಪಾರ್ಲಿಮೆಂಟ್ ಹೌದು ಎಲ್ಲ ಪಕ್ಕ. ಮಿನಿಸ್ಟರ್ ಆಫೀಸು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಪಕ್ಕದಲ್ಲೇ ಪ್ರೆಸಿಡೆಂಟ್ ಹೌಸ್ ಇರೋದು. ದ್ರೌಪದಿ ಮುರ್ಮು ಅವರು ಇವಾಗ ಅಲ್ಲೇ ಇರೋದು. ಅದ್ರ ಪಕ್ಕದಲ್ಲಿ ನಾವು ಹಳೆಯ ಪಾರ್ಲಿಮೆಂಟ್ ಹೌಸ್ನ ನಾವು ಅಲ್ಲಿ ಕಾಣ್ಬೋದು. ಹಳೆಯ ಪಾರ್ಲಿಮೆಂಟ್ ಹೌಸ್ ಪಕ್ಕದಲ್ಲೇ ಹೊಸ ಪಾರ್ಲಿಮೆಂಟ್ ಹೌಸ್ನ ಕೂಡ ನಾವು ಪಕ್ಕದಲ್ಲೇ ನಾವು ಇಲ್ಲಿ DRDO ಆಫೀಸ್ ನೋಡ್ಬೋದು. ಆ DRDO ಆಫೀಸಲ್ಲೇ ಏನು ಪಾಕಿಸ್ತಾನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದು ಇಲ್ಲೇ ನರೇಂದ್ರ ಮೋದಿಯವರು, ಅಮಿತ್ ಶಾ ಮತ್ತು ಎಲ್ಲ ಕಮಿಟಿಯವರು ಮತ್ತು ಡಿಫೆನ್ಸ್ ಅವರು ಎಲ್ಲರೂ ಸೇರ್ಕೊಂಡು ಡಿಸ್ಕಸ್ ಮಾಡಿ ಆ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಾವು ಉರಿ ಫಿಲಮಲ್ಲಿ ನೋಡ್ತೀವಿ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರೋದು ಏನೇನಾಯಿತು ಅಂತ ತಿಳ್ಕೊತಿರ್ತಾರಲ್ಲ, ಅದು ಇದೇ ಡಿಫೆನ್ಸ್ ಆಫೀಸ್ನ ಒಳಗೆ ನಡೆದಿದ್ದಂಥ ಇಂಡಿಯನ್ ಏರ್ಫೋರ್ಸ್ನ ಹೆಡ್ ಕ್ವಾರ್ಟರ್ಸ್ ಇದು. ಅಲ್ಲಿ ನೋಡಿ ಬ್ರಹ್ಮೋಸು ಎಲ್ಲ ಕೂಡ ಅಲ್ಲಿದೆ. ಎಲ್ಲ ಮುಗಿದು ನಮ್ಮ ಲಗೇಜು ತೊಗೊಂಡಾಯ್ತು. ಇವಾಗ ಏರ್ಪೋರ್ಟ್ ಕಡೆ ಹೊರಟಿದ್ದೀವಿ. ರಾತ್ರಿ 8 ಗಂಟೆಗೆ ನಮಗೆ ಫ್ಲೈಟ್ ಇದೆ. ಸೊ ಇವಾಗ ಇಲ್ಲಿಂದ 1 ಅವರ್ ಜರ್ನಿ, 3 ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಹೋಗ್ತಾ ಇದ್ದೀವಿ. ನೋಡಿ, ಇದೊಂದು ಸಿಸ್ಟಮು ನನಗೆ ಈ ಮೆಟ್ರೋ ಇಷ್ಟ ಆಯಿತು. ಯಾರು ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಆರಾಮಾಗಿ ಇದು ಓಪನ್ ಆಗುತ್ತೆ, ಓಪನ್ ಆದ ತಕ್ಷಣ ಅಲ್ಲಿ ಡೋರ್ ಓಪನ್ ಆಗುತ್ತೆ, ಅಲ್ಲಿಂದ ಒಳಗೆ ಹೋಗ್ಬೋದು. ಇದೊಂದೇ ಸಿಸ್ಟಮ್ ನನಗೆ ಇಲ್ಲಿನ ಮೆಟ್ರೋದು ಇಷ್ಟ ಆಗಿದ್ದು. ಅದು ಬಿಟ್ಟರೆ ಈ ಮೆಟ್ರೋ ತುಂಬ ಹಳೆ ಮೆಟ್ರೋ ಅಲ್ವಾ, ಹಾಗಾಗಿ ಇನ್ನೂ ತುಂಬ ಡೆವಲಪ್ ಮಾಡೋದಿದೆ ಈ ಮೆಟ್ರೋಲಿ. ನಮ್ಮ ಬೆಂಗಳೂರಷ್ಟೇನಿಲ್ಲ. ಡೆಲ್ಲಿ ಹಾಟ್ INA ಫುಲ್ ಫಾರ್ಮ್ ಇದೆ ಅಂತೇಳಿ INA ಫುಲ್ ಫಾರ್ಮ್ ಇವ್ರಿಗೂ ಗೊತ್ತಿಲ್ಲ. ಲಾ ಓದ್ತೋಗ್ಮೇಲೆ ನಾನು ನೇವಿ ಏವಿಯೇಷನು ಎಲ್ಲ ಮಿಕ್ಸ್ ಹೊಡೆದೆ. ಇವನು ಗೂಗಲಲ್ಲಿ ಸರ್ಚ್ ಮಾಡಿ ಹೇಳಕ್ಕೆ ಟ್ರೈ ಮಾಡಿದೆ. ಅಷ್ಟೊಂದು ನಾನೇ ಸರ್ಚ್ ಮಾಡಿದೆ. ಇಂಡಿಯನ್ ನ್ಯಾಷನಲ್ ಆರ್ಮಿ, INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸರ್ ಹೇಳಿ ಸರ್, INA ಫುಲ್ ಫಾರ್ಮ್ ನೋಡಿ. ಡೀಸೆನ್ಸಿ ಮೇಂಟೈನ್ ಮಾಡ್ತೀಯಾನೆ, ಮೆಟ್ರೋ ಅಲ್ವಾ. ಮೆಜೆಂಟಾ ಅನ್ನೋ ಲೈನ್ಗೆ ಚೇಂಜ್ ಮಾಡ್ಬೇಕಂತ. ನಮಗೆ ಕನ್ನಡದಲ್ಲಿ ಸುಲಭ ಕಂದು ಬಣ್ಣ ಅಂತ ಹೇಳಕ್ಕೆ. ಮೆಗೆಂಟಾ ಅಂತೆ, ನಾನು ಮೆಗೆಂಟಾ ಅಂದ್ಬಿಟ್ಟೆ. ಅದಕ್ಕೆ ಆಡ್ಕೋತವ್ರೆ. ಏನು ಮಾಡೋದು, ನಮ್ದು ಕನ್ನಡ ಮೀಡಿಯಮು, ನಾವು ಕಂದು ಬಣ್ಣ ಅಂತ ಹೇಳಿ ಈಸಿಯಾಗಿ ಅರ್ಥ ಮಾಡೋದು. ಕನ್ನಡ ಮೀಡಿಯಮ್ ಅಂತಿದ್ದಾನೆ, ಡಬಲ್ ಡಿಗ್ರಿ ಮಾಡ್ತಾರೆ. ಯಾರೂ ಪರವಾಗಿಲ್ಲ ಬಿಡಿ, ಮೆಗೆಂಟಾನೋ ಮೆಜೆಂಟಾನೋ ಒಟ್ಟಿನಲ್ಲಿ ಹೋಯ್ತಾ ಇದ್ದೀವ ಸಾಕು. ಮೆಟ್ರೋ ಸ್ಟೇಷನ್ನ ಚೇಂಜ್ ಮಾಡಿಕೊಂಡು ಇವಾಗ ಟರ್ಮಿನಲ್ 1 ಏರ್ಪೋರ್ಟಿಗೆ ಬಂದಿದ್ದೀವಿ. ಸಿಕ್ಕಾಬಟ್ಟೆ ವಾಸ್ಟ್ ಮೆಟ್ರೋ ಸ್ಟೇಷನ್ಗಳು. ವಾಸ್ಟ್ ಏರಿಯಾ ಕಣೋ, ಏರಿಯಾ ವಾಸ್ಟ್ ಕಣೋ. ಕರೆಕ್ಟ್ ತಾನೇ? ಇವನು ಹೊಸ ಕಲರ್ ಕಂಡಿಡ್ತಿದ್ದಾನೆ, ಮೆಗೆಂಟಾ ಅಂತ. ಮೆಜೆಂಟಾ ಅಂತ ಹೇಳೋದು. ನಮಗೆ ಕಂದು ಬಣ್ಣ ಅಂದರೆ ಸರಿ ಕಣಪ್ಪ. ಮೆಗೆಂಟಾ ಇವೆಲ್ಲ ಕಷ್ಟ. ನನಗೆ ಗೊತ್ತು ಅಂತ ಯಾವುದೋ ಒಂದು ಎಕ್ಸಿಟ್ ಗೇಟಿಗೆ ಕರ್ಕೊಂಡು ಹೊಟ್ಟೋಗ್ಬಿಟ್ಟ. ಎಕ್ಸಿಟ್ ಆದ್ವಿ, ಅಲ್ಲಿ ಎಕ್ಸಿಟೇ ಇಲ್ಲ ಏರ್ಪೋರ್ಟ್ಗೆ. ಆಮೇಲೆ ಮತ್ತೆ 20 ರೂಪಾಯಿ ಕೊಟ್ಟು ಇನ್ನೊಂದು ಎಕ್ಸಿಟ್ ಗೇಟ್ಗೆ ಹೋಗೋಕ್ಕೋಸ್ಕರ ನಿಕಾ ಮಾಡ್ದ. ಇದೆಲ್ಲ ತಮಾಷೆ. ಓಲಿ ಪಾಪ ಯಾವುದೊಬ್ಬ ಫಾರಿನರು, ಅವನು ಏರ್ಪೋರ್ಟ್ಗೆ ಯಾವ ಕಡೆ ಹೋಗೋದು ಅಂತ ಈ ಬೈದ ಆ ಕಡೆ ಅಂದ. ಪಾಪ ಅವನು ಹೊರಗೆ ಬಂದ್ಬಿಟ್ಟ. ನೋಡಿದ್ರೆ ಅವನು ಏರ್ಪೋರ್ಟ್ ಸಿಗಲಿಲ್ಲ. ಆಮೇಲೆ ಪಾಪ ಅವನು 20 ರೂಪಾಯಿ ಕೊಟ್ಟು ಬರ್ತಾವನಿಂದೆ. ಡೆಲ್ಲಿ ಏರ್ಪೋರ್ಟ್ನ ಟರ್ಮಿನಲ್ 1ಗೆ ಬಂದಿದ್ದೀವಿ. ಡೊಮೆಸ್ಟಿಕ್ ಡಿಪಾರ್ಚರ್ಗೆ ನಾವು ಈಗ ಇಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗಬೇಕು. ಡೆಲ್ಲಿ ಏರ್ಪೋರ್ಟಲ್ಲಿ ಈಗ ತಾನೇ ಸೆಕ್ಯೂರಿಟಿ ಚೆಕ್-ಇನ್ ಆಯಿತು, ಲಗೇಜ್ ಎಲ್ಲ ಕಳಿಸಾಯಿತು. ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಇವಾಗ ನಾವು ನಮ್ಮ ಗೇಟ್ಗೆ ಹೋಗಿ ಲಕ್ನೋಗೆ ಹೋಗಿ ಲಕ್ನೋಯಿಂದ ಬೆಂಗಳೂರಿಗೆ ಹೋಗಬೇಕು. ನಮಗೆ ಡೈರೆಕ್ಟ್ ಫ್ಲೈಟು ನಮ್ಮ ಬಜೆಟಲ್ಲಿ ಸಿಗಲಿಲ್ಲ, ಹಾಗಾಗಿ ಲಕ್ನೋಗೆ ಹೋಗಿ ಡೇ ಆಫ್ ಆದಮೇಲೆ ನಾವು ಇನ್ನೊಂದು 4 ಅವರ್ಸಲ್ಲಿ ನಾವು ಬ್ಯಾಂಗ್ಳೂರಲ್ಲಿ. ನಾವು ಹೆಸರು ಕೇಳಿಲ್ಲದೆ ಇರೋ ರೆಸ್ಟೋರೆಂಟ್ಗಳೆಲ್ಲ ಐತೆ. ಅದು ಯಾವುದ್ಯಾವುದೋ ಭಾಷೆ, ಫ್ರೆಂಚು, ಜರ್ಮನಿ ಹೆಸರದೆಲ್ಲ ಐತೆ. ಅದ್ರ ಬದಲು ಒಂದು ಶಾಂತಿ ಸಾಗರು ಅಥವಾ ಓಲಿ ಸ್ವಲ್ಪ ನಮಗೆ ಕಾಸ್ಟ್ಲಿ ಅನ್ಸೋ ಒಂದು MTR ಇರಬಾರ್ದಮ್ಮ, ಒಂದು ಉಡುಪಿ ಹೋಟ್ಲಾದ್ರೂ ಇರಬಾರ್ದ. ಹೊಟ್ಟೆಪಾಡಿ ನೋಡ್ಕೊಬೇಕು ಗುರು. ಈಗ ಆಯ್ತು, ಒಂದು ರೌಂಡ್ ಹಾಕೊಂಬರೋಣ. ಅಲ್ಲ, ಅದೇ ಹೊಟ್ಟೆಪಾಡು ನೋಡ್ಕೊಳ್ಳೋಣ, ನನಗೆ ಕಾಸು ನೋಡ್ಬೇಕಲ್ಲ. ಅಂಥದ್ದು ಒಂದು ಇಲ್ವಲ್ಲ ಗುರು. ಹಾಂ, ಇಲ್ಲಿ ಒಂದು ಪ್ರೋಟೀನ್ ಬಾರ್ ಸಿಕ್ಕಿದ್ರೆ ಮಾಡ್ತೀವಿ. ಅದೇ MRPಗೂ ಏನು ಸಿಗ್ತಾ ಇಲ್ಲ.
ಉದ್ದಕ್ಕಿದೆ ಮೇಲೆ ಮೆಕ್ಡೊನಾಲ್ಡ್ಸ್ ಇದೆ. ಅದ್ರ ಗುರು KFC ಇದೆ. ಸ್ಪೆಷಲಿ ಪ್ಯಾಕ್ಡ್ ಫಾರ್ ಪರ್ಟಿಕ್ಯುಲರ್ ಚಾನಲ್ಸ್ ಅಂತ ಹಾಕ್ಬಿಟ್ಟಿರ್ತಾರೆ. ಅಂದರೆ ಪರ್ಟಿಕ್ಯುಲರ್ ಚಾನಲ್ಸ್ ಏರ್ಪೋರ್ಟಿಗೆ ಮಾತ್ರ ಪ್ಯಾಕ್ ಆಗಿರ್ತದೆ, ಅದು ಅದ್ರ ಮೇಲೆ ಬೇರೆ ಇರ್ತದೆ. ಮೆಕ್ಡೊನಾಲ್ಡ್ಸಲ್ಲಿ ಅವನೊಂದು ಬರ್ಗರು, ನಾನೊಂದು ಐಸ್ಡ್ ಕಾಫಿ ಜೊತೆಗೊಂದು ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿಕೊಂಡು ಬಂದಿದ್ದೀವಿ. ಇವಾಗ ಇಲ್ಲೊಂದು ಜಾಗ ಹುಡ್ಕೊಂಡು ಕೂತ್ಕೊಂಡು ಜಮಾಯಿಸೋದೆ. ಯಾಕಂತ ಹೇಳಿದ್ರೆ ಈಗ ನಾವು 1 ಗಂಟೆಗೆ ಬೆಂಗಳೂರು ತಲುಪೋದ್ರಿಂದ ಏನಾದ್ರು ಹೊಟ್ಟೆಗೆ ಬೀಳಬೇಕಲ್ಲ. ನಮ್ಮದು ಕಾಫಿ ಬಂತು, ಫ್ರೆಂಚ್ ಫ್ರೈಸು ಜೊತೆಗೆ ಬರ್ಗರು. ಇವಾಗ ಜಮಾಯಿಸೋದೆ, ಇವಾಗ ತಿನ್ಕೊಳ್ಳೋದು. ಏರಿಕಪ್ಪ ಸಪ್ಪೆ ಇದೆ ನೀರು. ಹೇಳಿ, ಏನೋ ಹೇಳಿದ್ರು ಡೈಲಾಗ್ ಈಗ. ಈ ನೀರಲ್ಲಿ ಮೀನು ಹುಚ್ಚೋಯ್ದಿರಲ್ವಂತ. ನಂದು ನಿಮ್ಮಿಷ್ಟು ಹಿಂದೆ ಮುಂದೆ ಸೀಟು. 8:15ಗೆ 8:20ಕ್ಕೆ ಫ್ಲೈಟ್ ಹೊರಡುತ್ತೆ ಇಲ್ಲಿಂದ ಲಕ್ನೋಯಿಂದ ಬೆಂಗಳೂರು. ಸಿಗೋಣ, ಬಾಯ್. ಬೆಚ್ಚುಂಟು ರೆಡಿ ಆಗ್ಬಿಟ್ಟಿದ್ದೀವಿ. ಈಗಷ್ಟೇ ಡೆಲ್ಲಿಯಿಂದ ಲಕ್ನೋಗೆ ಬಂದ್ವಿ. 1 ಅವರ್ ಲೇ ಆಫ್ ಇದೆ. 10:45ಗೆ ಮತ್ತೊಂದು ಫ್ಲೈಟು ಹತ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರು 1 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿವರೆಗೆ ಏನು ಮಾಡೋಣ? ಫೋನ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋಣ. ದನ ಒಳಗೆಲ್ಲ ಬಿಡ್ತಾರೆ, ನೀನೇ ಇದೆಯಲ್ಲ, ನಿನ್ನೆ ಕಾಯ್ತೀನಿ ಬಾ. ಕತ್ತೆ ಕಾಯಬೇಕು, ಕತ್ತೆ ಒಂದು ದನದ ಥರ ಇಲ್ಲ. ನಾನು ಸ್ವಲ್ಪ ದನದ ಥರ ಇದ್ದೀನಿ, ಕತ್ತೆ ಕಾಯೋ ಕೆಲಸ ಮಾಡೋಣ. ನೋಡಿ, ಲಕ್ನೋ ಏರ್ಪೋರ್ಟು. ನಾವು ಗೇಟ್ ನಂಬರ್ 15 ಇವಾಗ ಡಿಪಾರ್ಚರ್ ಆಗಬೇಕು. ಲಕ್ನೋ ಏರ್ಪೋರ್ಟ್. ಈ ಫ್ಲೈಟಲ್ಲೂ ಅಷ್ಟೇ, ಅವನು ಮುಂದೆ ಇದ್ದಾನೆ, ನಾನು ಹಿಂದೆ ಇದ್ದೀನಿ. ಸೊ ಇಲ್ಲಿಂದ 2.5 hours ಬೆಂಗಳೂರು, ಲಕ್ನೋ ಟು ಬೆಂಗಳೂರು ಜರ್ನಿ ಶುರು ಆಗುತ್ತೆ. ಕಂಪ್ಲೀಟ್ ಟ್ರಿಪ್ ಮುಗಿಸಾಯ್ತು ನಿವೇಶ್. ಅಂತ ಬೆಂಗಳೂರು ಬಂದ್ಬಿಟ್ವಿ. ಮಧ್ಯರಾತ್ರಿ 2 ಕಾಲು. ಮಧ್ಯರಾತ್ರಿ 2 ಕಾಲು, 6:30 ಅಂತೂ ಇಂತೂ ಟ್ರಿಪ್ ಎಲ್ಲ ಮುಗೀತು. ಇವಾಗ ಮೈಸೂರು ಫ್ಲೈ ಬಸ್ ಹತ್ತಿದ್ದೀವಿ. ಮೈಸೂರಿಗೆ ಇನ್ನೊಂದು ಬಸ್ಸಲ್ಲಿ ಜೂಟ್ ಎತ್ಬಿಡೋದೆ. ಬೆಳಗ್ಗೆ 6:30 ಅಂತೂ ಇಂತೂ ನಮ್ಮ ಮೈಸೂರಿಗೆ ಬಂದಾಯಿತು. ನಮ್ಮ ಟ್ರಿಪ್ ಕೂಡ ಎಂಡ್ ಆಯಿತು. ಇಷ್ಟು ನಮ್ಮ ಟ್ರಿಪ್ನ ಕ್ಷಣಗಳನ್ನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಹೇಳೋ.